ಮಾಜಿ ಮುಖ್ಯಮಂತ್ರಿಗಳ ಸುದ್ದಿ ನೋಡೋಣ. ಡಿ-ನೋಟಿಫಿಕೇಶನ್ ಪ್ರಕರಣದ ವಿಚಾರಣೆಯನ್ನು ಸೆಪ್ಟೆಂಬರ್ 13ಕ್ಕೆ ಮುಂದೂಡಲಾಗಿದೆ. ಈ ಪ್ರಕರಣ ಸಂಬಂಧ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ವಿಚಾರಣೆ ನಡೆಸಿದ ಲೋಕಾಯುಕ್ತ ವಿಶೇಷ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ವಿಚಾರಣೆಗೆ ಯಡಿಯೂರಪ್ಪ ಮತ್ತು ಅವರ ಪುತ್ರ ರಾಘವೇಂದ್ರ ಖುದ್ದಾಗಿ ಹಾಜರಾಗಿದ್ದರು. ಇಬ್ಬರು ಒಟ್ಟಿಗೆ ಕಟಕಟೆಯಲ್ಲಿ ನಿಂತು ವಿಚಾರಣೆಯಲ್ಲಿ ಪಾಲ್ಗೊಂಡರು. ಅದಕ್ಕೂ ಮೊದಲು ಶಾಸಕರಾದ ನಂದೀಶ್ ರೆಡ್ಡಿ, ಹಾಲಪ್ಪ, ವಿಶ್ವನಾಥ್, ಜೀವರಾಜ್ ಮತ್ತು ರೇಣುಕಾಚಾರ್ಯ ಮತ್ತಿತರರು ಕೋರ್ಟ್ವರೆಗೂ ಯಡಿಯೂರಪ್ಪನವರ ಜೊತೆಗೆ ಬಂದಿದ್ದರು. ಈ ಅಂಶಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ಪಡ್ಕೊಂಡು ಆರ್ಗ್ಯುಮೆಂಟನ್ನು ಕೂಡ ಕೇಳಿ ಒಂದು ಆದೇಶವನ್ನು ನಾನು ಮಾಡುವನಿದ್ದೇನೆ ಅಂತ ಹೇಳಿ ಅವರಿಗೆ ತಿಳಿಸಿದ್ರು. ನಂತರ ನನ್ನನ್ನು ಕೂಡ ಆ ವಿಚಾರದಲ್ಲಿ ಭಾಗವಹಿಸೋದಕ್ಕೆ ಮುಂದಾಗಬೇಕು ಅಂತ ಕೇಳಿಕೊಂಡ್ರು. ನಾನು ನ್ಯಾಯಾಧೀಶರಿಗೆ ತಿಳಿಸ್ಕೊಂಡೆ, ನಾನು ಈಗಲೇ ಸಿದ್ಧ ಇದ್ದೇನೆ, ಈ ಕ್ಷಣದಲ್ಲೇ ಆ ಪಾಯಿಂಟನ್ನು ಕುರಿತು ನಾನು ವಾದವನ್ನು ಮಾಡೋನಿದ್ದೇನೆ ಅನ್ನುವ ನನ್ನ ತಯಾರಿ ಮತ್ತು ಇಂಗಿತವನ್ನು ಅವರೊಂದಿಗೆ ವ್ಯಕ್ತಪಡಿಸ್ಕೊಂಡೆ. ಆದರೂ ಕೂಡ ಅವರಿಗೆ ಈ ವಿಚಾರದಲ್ಲಿ ಸ್ವಲ್ಪ ಕಾಲಾವಕಾಶ ಬೇಕು ಅನ್ನುವ ಬೇಡಿಕೆ ಮುಂದಿಟ್ಟಿದ್ದರಿಂದ ಈ ತಿಂಗಳ 13ನೇ ತಾರೀಕಿಗೆ ಈ ಸಂಬಂಧದ ವಾದ ವಿವಾದಗಳನ್ನು ಕೇಳೋದಕ್ಕೆ ನ್ಯಾಯಾಧೀಶರು ಎರಡೂ ಪ್ರಕರಣಗಳನ್ನು ಮುಂದುವರೆಸಿದ್ದಾರೆ. ಇನ್ನು ಇನ್ನೊಂದೆಡೆ HDK ದಂಪತಿಗೆ ಲೋಕಾಯುಕ್ತ ಕೋರ್ಟ್ ಮತ್ತೊಮ್ಮೆ ರಿಲೀಫ್ ನೀಡಿದೆ. ಜಂತ್ಕಲ್ ಮೈನಿಂಗಿಗೆ ಅಕ್ರಮ ಗಣಿ ಲೈಸೆನ್ಸ್ ನೀಡಿಕೆ ಮತ್ತು ವಿಶ್ವಭಾರತಿ ಸೈಟ್ ಪ್ರಕರಣ ವಿಚಾರಣೆ ನಡೆಸಿದ ಕೋರ್ಟ್ ಪ್ರಕರಣವನ್ನು ಸೆಪ್ಟೆಂಬರ್ 9ಕ್ಕೆ ಮುಂದೂಡಿದೆ. ಪ್ರಕರಣದ ವಿಚಾರಣೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಅವರ ಪತ್ನಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಇಂದು ಕೂಡ ಗೈರು ಹಾಜರಾಗಿದ್ದರು. ಈ ಮಧ್ಯೆ HDK ದಂಪತಿಗಳ ಜಾಮೀನು ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನಾಳೆಗೆ ಮುಂದೂಡಿದೆ. ಇನ್ನು ಹೈದರಾಬಾದ್ನ ಚಂಚಲ್ಗೂಡ ಜೈಲಿನಲ್ಲಿರುವ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಈಗ ಸದ್ಯಕ್ಕೆ ಜೈಲೇ ಗತಿಯಾಗಿದೆ. ಯಾಕೆಂದ್ರೆ ಇವತ್ತು ಇದ್ದ ಜಾಮೀನು ಅರ್ಜಿ ವಿಚಾರಣೆಯನ್ನು ನ್ಯಾಯಾಲಯ ನಾಳೆಗೆ ಮುಂದೂಡಿದೆ. ಹೈದರಾಬಾದ್ನ ಚಂಚಲಗೂಡ ಜೈಲಿನಲ್ಲಿರೋ ಮಾಜಿ ಸಚಿವ ಮೈನಿಂಗ್ ಡಾನ್ ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲೇ ಗತಿಯಾಗಿದೆ. ಜನಾರ್ದನ ರೆಡ್ಡಿ ಬಂಧನದ 3ನೇ ದಿನವಾದ ಇಂದು ಹೈದರಾಬಾದ್ನ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಆದರೆ ನ್ಯಾಯಾಲಯ ಆಕ್ಷೇಪಣೆ ಸಲ್ಲಿಸಲು ಪ್ರತಿವಾದಿಗಳಿಗೆ ಸೂಚಿಸಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ರೆಡ್ಡಿ ಜಾಮೀನು ಅರ್ಜಿ ವಿಚಾರಣೆ ನೀಡಿದೆ. ಇದೇ ವೇಳೆ ಜನಾರ್ದನ ರೆಡ್ಡಿಯನ್ನ ಭೇಟಿಯಾಗಲು ರೆಡ್ಡಿ ಸಹೋದರ ಕರುಣಾಕರ್ ರೆಡ್ಡಿ, ಮಾಜಿ ಸಚಿವ ಶ್ರೀರಾಮುಲು, ಕಂಪ್ಲಿ ಶಾಸಕ ಸುರೇಶ್ ಬಾಬು ಹೈದರಾಬಾದ್ಗೆ ತೆರಳಿ ಚಂಚಲಗೂಡ ಜೈಲಿನಲ್ಲಿ ರೆಡ್ಡಿ ಜೊತೆ ಮಾತುಕತೆ ನಡೆಸಿದ್ರು. ಈ ಮಧ್ಯೆ ನಿನ್ನೆಯ ಬಳ್ಳಾರಿ ಬಂದ್ ಹಿನ್ನೆಲೆಯಲ್ಲಿ ಪೂರ್ವ ವಲಯ ಐಜಿಪಿ ಸಂಜಯ್ ಸಹಾಯ್ ಇಂದು ಬಳ್ಳಾರಿಗೆ ಭೇಟಿ ನೀಡಿದ್ರು. ಬಳ್ಳಾರಿಯಲ್ಲಿ ಎಸ್ಪಿ ಜೊತೆ ಚರ್ಚೆ ನಡೆಸಿದ ಸಹಾಯ್ ನಿನ್ನೆಯ ದಾಂಧಲೆ ಹಿನ್ನೆಲೆಯಲ್ಲಿ 11 ಜನರನ್ನ ಬಂಧಿಸಲಾಗಿದೆ. ಬಳ್ಳಾರಿಯಲ್ಲಿ 6 ಕೆಎಸ್ಆರ್ಪಿ ತುಕಡಿಗಳನ್ನ ನಿಯೋಜಿಸಲಾಗಿದೆ. ರೆಡ್ಡಿ ನಿವಾಸಕ್ಕೂ ಭದ್ರತೆ ಒದಗಿಸಲಾಗಿದೆ ಅಂತ ಹೇಳಿದ್ರು. ಇದೇ ವೇಳೆ ಇಂದು ಬಂದ್ ಕರೆ ನೀಡಿದ್ದ ಹಗರಿ ಬೊಮ್ಮನಹಳ್ಳಿಯಲ್ಲಿ 2 ಕೆಎಸ್ಆರ್ಪಿ ತುಕಡಿಗಳನ್ನ ನಿಯೋಜಿಸಲಾಗಿದೆ ಅಂತ ಸಹಾಯ್ ಮಾಹಿತಿ ನೀಡಿದ್ರು. ಯಾರು ಆರೋಪಿ ಇದ್ದಾರೆ, ಈಗ ಇವ್ರ ಹೆಸರು ಅವ್ರ ಹೆಸರು ಅಲ್ಲ, ಯಾರು ಆರೋಪಿ ಇದ್ದಾರೆ ಎಲ್ಲರೂ ಆರೋಪಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಹಗರಿ ಬೊಮ್ಮನಹಳ್ಳಿಯಲ್ಲಿ ಬಂದ್ ಕಾಲ್ ಕೊಟ್ಟಿದ್ರು, ಅಲ್ಲಿ ಕೂಡ ನಾವು ವ್ಯವಸ್ಥೆ ಮಾಡಿದ್ವಿ. KSRP ಪ್ಲಟೂನ್ಸ್ DSP ಅಲ್ಲಿ ಇದ್ದಾರೆ, ನಮ್ಮ ಸ್ಟಾಫ್ ಫುಲ್ ಸ್ಟ್ರೆಂತ್ ಅಲ್ಲಿ ಇದ್ದಾರೆ. ಇತ್ತ ರೆಡ್ಡಿ ಬಂಧನದ ಹಿನ್ನೆಲೆಯಲ್ಲಿ ಹೊಸಪೇಟೆಗೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ತೀರಾ ಕಡಿಮೆಯಾಗಿದೆ. ಇದರ ಪರಿಣಾಮ ರೆಡ್ಡಿಗೆ ಸೇರಿದ 5 ಸ್ಟಾರ್ ಹೋಟೆಲ್ ರಾಯಲ್ ಆರ್ಕಿಡ್ ಜನರಿಲ್ಲದೆ ಬಿಕೋ ಅಂತಿದೆ. ಹೋಟೆಲ್ನಲ್ಲಿ ಇದ್ದವರು ರೆಡ್ಡಿ ಬಂಧನ ಹಾಗೂ ನಿನ್ನೆಯ ಬಳ್ಳಾರಿ ಬಂದ್ನಿಂದಾಗಿ ಹೋಟೆಲ್ನಿಂದ ಚೆಕ್ಔಟ್ ಮಾಡಿದ್ದಾರೆ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7, ಬಳ್ಳಾರಿ. ಇನ್ನು ದೆಹಲಿಯಲ್ಲಿ ಇಂದು ನಡೆದ ಸ್ಫೋಟವನ್ನು ಖಂಡಿಸಿ ರಾಜ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಲವೆಡೆ ವಕೀಲರು ನ್ಯಾಯಾಲಯದ ಕಲಾಪವನ್ನು ಬಹಿಷ್ಕರಿಸಿದರು. ಮುಂಜಾಗ್ರತಾ ಕ್ರಮವಾಗಿ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ನಾಳೆ ಪೊಲೀಸ್ ಉನ್ನತಾಧಿಕಾರಿಗಳ ಸಭೆ ನಡೆಸಲು ಗೃಹ ಸಚಿವ ಅಶೋಕ್ ನಿರ್ಧರಿಸಿದ್ದಾರೆ. ದೆಹಲಿ ಬಾಂಬ್ ಸ್ಫೋಟ ಖಂಡಿಸಿ ರಾಜ್ಯದಲ್ಲಿ ಪ್ರತಿಭಟನೆಗಳು ನಡೆದಿವೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಟೈರಿಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿದ್ರು. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜಾಪುರದಲ್ಲಿ ವಕೀಲರು ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಬಾಂಬ್ ಸ್ಫೋಟ ಖಂಡಿಸಿ ನ್ಯಾಯಾಲಯ ಕಲಾಪವನ್ನು ಬಹಿಷ್ಕರಿಸಿದ್ರು.
ಕೊಪ್ಪಳದಲ್ಲೂ ವಕೀಲರು ನ್ಯಾಯಾಲಯ ಕಲಾಪವನ್ನು ಬಹಿಷ್ಕರಿಸಿದ್ರು. ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ಲಿಯವರೆಗೆ ಹೋರಾಟ? ಸ್ಫೋಟಕ್ಕೆ ಕೇಂದ್ರ ಬೇಹುಗಾರಿಕಾ ವೈಫಲ್ಯವೇ ಕಾರಣ ಅಂತ ಸಿಎಂ ಸದಾನಂದ ಗೌಡ ಆರೋಪಿಸಿದ್ರು. ಗದಗ್ನಲ್ಲಿ ಅವರು ಈ ವಿಷಯ ತಿಳಿಸಿದ್ರು. ಕೇಂದ್ರ ರಾಷ್ಟ್ರೀಯ ಭದ್ರತೆಯ ಬಗ್ಗೆ, ಆಂತರಿಕ ಇರಬಹುದು ಬಾಹ್ಯ ಭದ್ರತೆಯ ಬಗ್ಗೆ ಅವರ ಗಮನಗಳು ಸಾಕಷ್ಟು ಹರಿತಿಲ್ಲ ಅಂತ ಹೇಳೋದಕ್ಕೆ ಇದನ್ನು ನಿದರ್ಶನ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಮತ್ತು ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡೋ ಬದಲು ಅವರ ಸ್ವಾರ್ಥದ ಹಿತಾಸಕ್ತಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ UPA ಸರ್ಕಾರ ಇದು ಕೇಂದ್ರದ ಪೂರ್ತಿ ವೈಫಲ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇನ್ನು ಮಡಿಕೇರಿಯಲ್ಲಿ ಮಾತನಾಡಿದ ಗೃಹ ಸಚಿವ ಆರ್ ಅಶೋಕ್, ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಎಂದರು. ನಾಳೆ ಪೊಲೀಸ್ ಉನ್ನತಾಧಿಕಾರಿಗಳ ಸಭೆ ನಡೆಸಿ ಹೈಕೋರ್ಟ್ಗೆ ಶಾಶ್ವತ ಭದ್ರತೆ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಹತ್ರ ಅಚ್ಯುತರಾವ್ ಅವರ ಹತ್ರ ಮಾತಾಡಿ ಪೂರ್ತಿ ಬಂದೋಬಸ್ತನ್ನು ಉಚ್ಚ ನ್ಯಾಯಾಲಯಕ್ಕೆ ಹೈಕೋರ್ಟ್ಗೆ ನೀಡಬೇಕು ಅಂತೇಳಿ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ನಾನು ಬೆಂಗಳೂರಿಗೆ ಹೋದ ತಕ್ಷಣವೇ ಒಂದು ಉನ್ನತ ಮಟ್ಟದ ಸಭೆ ಮಾಡಿರ್ತೀನಿ. ಪರ್ಮನೆಂಟಾಗಿ ಹೈಕೋರ್ಟ್ಗೆ ಸೂಕ್ತ ರಕ್ಷಣೆಯನ್ನು ಒದಗಿಸುವಂಥ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಹೇಳಿದರು. ಡೆಲ್ಲಿನಲ್ಲಿ ಬೆಳಿಗ್ಗೆ ಆದಂಥ ಘಟನೆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನದಾಗಿ ನಾವು ಫೋರ್ಸನ್ನು ನಿಯೋಜನೆ ಮಾಡಿದ್ದೇವೆ. ನಮ್ಮ ಫೋರ್ಸಲ್ಲಿ ಈಗಾಗಲೇ ಅಲರ್ಟ್ ಇದ್ದಾರೆ. ಭಾಳಷ್ಟು ಕಡೆ ನಾವು ಹೆಚ್ಚಿಗೆ ಬಂದೋಬಸ್ತ್ ಮಾಡಿದ್ದೇವೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಶ್ವಾನದಳ ಮತ್ತು ಬಾಂಬ್ ಪತ್ತೆ ದಳ, ನ್ಯಾಯಾಲಯ, ಅರಮನೆ, ಮೃಗಾಲಯ, ಜಿಲ್ಲಾಧಿಕಾರಿ ಕಚೇರಿ ಸೇರಿದಂತೆ ಸರ್ಕಾರಿ ಕಚೇರಿಗಳಲ್ಲಿ ತಪಾಸಣೆ ನಡೆಸಿತು. ಇದಲ್ಲದೆ ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸ್ ವ್ಯವಸ್ಥೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.